ಮೈಸೂರಿನಲ್ಲಿ ಇವತ್ತು ನಟ ದರ್ಶನ್ ರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗ್ಗೆ ಜಿಮ್ ಮುಗಿಸ್ಕೊಂಡು ದರ್ಶನ್ ಹೊರಡುವಾಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಕುವೆಂಪು ನಗರದ ಗೋಲ್ಡ್ ಜಿಮ್ನಲ್ಲಿ ದರ್ಶನ್ ವರ್ಕೌಟ್ಗಂತ ಹೋಗಿದ್ರು. ವರ್ಕೌಟ್ ಮುಗಿಸ್ಕೊಂಡು ವಾಪಸ್ ಆಗ್ತಾ ಇದ್ರಂತೆ. ವಾಪಸ್ ಆಗ್ತಾ ಸಂದರ್ಭದಲ್ಲಿ ಹೋಟೆಲ್ಗೆ ಹೋಗುವಾಗ ದರ್ಶನ್ ರನ್ನ ಅರೆಸ್ಟ್ ಮಾಡಲಾಗಿದೆ. ಸಿನಿಮಾದ ಚಿತ್ರೀಕರಣ ಹಿನ್ನೆಲೆಯಲ್ಲಿ ಮೈಸೂರಲ್ಲೇ ಇದ್ದಂತಹ ದರ್ಶನ್ ದರ್ಶನ್ ಅವರು ಮೈಸೂರಿನ ಕುವೆಂಪು ನಗರದಂತಹ ಗೋಲ್ಡ್ ಜಿಮ್ಗೆ ಬಂದಿದ್ರು. ನಮ್ಮ ಜೊತೆ ಒಂದಷ್ಟು ಮಂದಿ ಇದ್ದಾರೆ, ನಾನು ಅವ್ರು ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ಗೋಲ್ಡ್ ಜಿಮ್ನಲ್ಲಿ ಡಯಟ್ ಫುಡ್ ಅನ್ನು ನೀಡುವಂಥವ್ರು. ಸರ್, ಬೆಳಿಗ್ಗೆ ದರ್ಶನ್ ಮಾತಾಡ್ಸಿರ ನಿಮ್ಮನ್ನ? ಮಾತಾಡ್ಸಿಲ್ಲ ಸರ್, ಇಲ್ಲಿ ಬಂದಿಲ್ಲ. ಅವ್ರು ಜ್ಯೂಸ್ ಕೊಂಡ್ಕೊಂಡು ಹೋಗಿದ್ರು, ಅಲ್ಲಿ ಕಾರಲ್ಲಿ ಅವ್ರ ಡ್ರೈವರ್ ಕೊಟ್ಟಿದ್ರು ಅವ್ರಿಗೆ ಜ್ಯೂಸ್. ನೀವು ನೋಡಿದ್ರೆ ಬೆಳಿಗ್ಗೆ ದರ್ಶನ್ ಅವ್ರನ್ನ? ನೋಡಿದೆ ಬಂದಿದ್ದು. ಅವ್ರ ಡ್ರೈವರ್ ಏನು ತಗೊಂಡು ಹೋದ್ರು ಸರ್ ಅವ್ರಿಗೆ? ಡ್ರೈವರು ಯಾರು ಅವ್ರನ್ನ ಬೌನ್ಸರ ಯಾರು ಬಂದು ಜ್ಯೂಸ್ ವಾಟರ್ ಮಿನಲ್ ಜ್ಯೂಸ್ ತಗೊಂಡು ಹೋದ್ರು. ರೆಗ್ಯುಲರ್ ಆಗಿ ಬರ್ತಾರೆ ಸರ್ ಅವರು? ನಿನ್ನೆಯಿಂದ ನೋಡ್ತಾ ಇದ್ದೀನಿ ಸರ್. ನಿನ್ನೆ ಬಂದಿದ್ರು, ಇವತ್ತು ನೋಡಿದೆ ಅಷ್ಟೇ. ಇವತ್ತು ನೋಡಿದ್ರೆ ಏನು ನಿಮ್ಮನ್ನು ಮಾತಾಡ್ಸಿದ್ರೆ ಏನ ಸರ್? ಇಲ್ಲ, ನಮ್ಮ ಹತ್ರ ಮಾತಾಡಲಿಲ್ಲ. ಬೆಳಿಗ್ಗೆ ಸುಮ್ಮನೆ ಬಟ್ ಇಸ್ಮೇಲ್ ಕೊಟ್ಬಿಟ್ಟು ಹೋದ್ರು. ಬೆಳಗ್ಗೆಯಿಂದ ಕಾಯಿ ಕೊಟ್ಬಿಟ್ಟು. ಓಕೆ, ಎಷ್ಟು ಗಂಟೆ ಬಂದಿದ್ರು ಸರ್ ಅವರು? ಅಷ್ಟು ನೆನಪಿಲ್ಲ ಸರ್ ನನಗೆ. ಒಂದು ಅಂದಾಜು ಒಂದು 6:30, 7 ಹಂಗೆ ಇರ್ಬೋದು ಸರ್, ಆಲ್ಮೋಸ್ಟ್ ಅನ್ಸತ್ತೆ. ಹೌದಾ? ರೈಟ್. ನೋಡಿದ್ರಿ. ತಮ್ಮ ಹೆಸರು ಸರ್? ಶಂಕರ್. ಸರ್, ನೀವೇನು ನೋಡಿದ್ರ? ಓಕೆ, ರೈಟ್ ಸರ್. ಏನಂತ ಹೇಳಿದ್ರಿ? ಏನಾದ್ರು ಅವ್ರ ಡ್ರೈವರ್ ಏನಾದ್ರು ಹೇಳಿ? ಇಲ್ಲ ಏನು ಹೇಳಿ, ಅವರೆಲ್ಲ ನಮ್ಮ ಹತ್ರ ಮಾತಾಡಲ್ಲ ಸರ್. ಅದಕ್ಕೆ ಏನಾದ್ರು ಮಾತಾಡಿ ಒಳಗಡೆನೆ ಮಾತಾಡೋದು. ಓಕೆ, ರೈಟ್. ಇದು ಇಲ್ಲಿ ಫುಡ್ ಅನ್ನು ನೀಡುವಂತಹ ವ್ಯಕ್ತಿ ಶಂಕರ್ ಅವರ ಮಾತು. ದರ್ಶನ್ ಅವರು ಬೆಳಿಗ್ಗೆ ಬಂದು ಇಲ್ಲಿ ಟ್ರೈನಿಂಗ್ ಅನ್ನು ಮುಗಿಸಿ ಹೋಗಿದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.